ಹಾಯ್ ಡಿಸೈನರ್ಸ್ ವೆಲ್ಕಮ್. ಇವತ್ತಿನ ಈ ವಿಡಿಯೋದಲ್ಲಿ ಸೈಡ್ ಜಾಯಿಂಟಿಂಗ್ ಪ್ರಾಬ್ಲಮ್ಸ್ ಬಗ್ಗೆ ಮಾತಾಡೋಣ. ಸೈಡ್ ಜಾಯಿಂಟಿಂಗ್ ಪ್ರಾಬ್ಲಮ್ ಅಂದರೆ ಬಾಡಿದ್ರಲ್ಲೂ ಬರ್ತದೆ, ಪಟ್ಟಿ ಹತ್ರ ಬರ್ತದೆ, ಕೆಳಗಡೆ ಬರುತ್ತೆ. ಆದರೆ ನಾನು ಸದ್ಯಕ್ಕೆ ಇವತ್ತು ಆರ್ಮೋಲಲ್ಲಿ ಸ್ಲೀವ್ ಜಾಯಿಂಟಿಂಗ್ ಬಗ್ಗೆ ಅಷ್ಟೇ ಮಾತಾಡ್ತಾ ಇದ್ದೀನಿ. ಇದರಲ್ಲಿ 3 ಟೈಪ್ ಆಫ್ ಪ್ರಾಬ್ಲಮ್ ಇದೆ. ಒಂದು, ಸ್ಲೀವಲ್ಲಿ ಬಟ್ಟೆ ಕಮ್ಮಿ ಬರುತ್ತೆ, ಇಲ್ಲ ಅಂದರೆ ಬಾಡಿಯಲ್ಲಿ ಬಟ್ಟೆ ಕಮ್ಮಿ ಬರುತ್ತೆ, ಅಥವಾ ಫ್ರಂಟ್ ಅಥವಾ ಬ್ಯಾಕ್ ಸ್ಲೀವಲ್ಲಿ ಮಾತ್ರ ಬಟ್ಟೆ ಹೆಚ್ಚು ಕಮ್ಮಿ ಬರುತ್ತೆ. 3 ಟೈಪ್ ಪ್ರಾಬ್ಲಮ್ಸ್ ಬಗ್ಗೆ ಮಾತಾಡೋಣ ಮತ್ತು ಅದು ಸೊಲ್ಯೂಷನ್ ಏನಿದೆ ಅಂತ ಕೂಡ ತಿಳ್ಕೊಳ್ಳೋಣ. ಮೊದಲಿಗೆ ನಾನು ಬಟ್ಟೆನ ಉಲ್ಟಾ ಸೈಡ್ ಮಾಡಿ ಹಾಕ್ಕೊಳ್ತೀನಿ. ಬ್ಲೌಸ್ನ ಉಲ್ಟಾ ಸೈಡ್ ಮಾಡಿ ಅಂದರೆ ಸ್ಟಿಚಿಂಗ್ ತೋರಿಸ್ಲಿಕ್ಕೋಸ್ಕರ. ಇಲ್ಲಿ ನೋಡ್ಬೋದು, ಇಲ್ಲಿ ಇದು ಸೀದಾ ಈ ಥರ ನಮಗೆ ಸೀದವಾಗಿ ಬರಬೇಕಿದೆ, ಈ ಥರ ಅಲ್ವಾ. ಆದರೆ ಇಲ್ಲಿ ಸ್ವಲ್ಪ ಕರ್ವ್ ಇದೆ, 1/4 ಇಂಚಿಂದು ಶೇಪ್ ಕೊಟ್ಟಿದ್ದೀನಿ. ಬಿಕಾಸ್ ಆಫ್ ಎದೆ ಇರೋದ್ರಿಂದ ಸ್ವಲ್ಪ ಇದು ಶೇಪ್ ಬೇಕಾಗುತ್ತೆ, ಓಕೆನಾ. ಈಗ ಮೊದಲಿಗೆ ನಾವು ಸ್ಲೀವ್ ಹ್ಯಾಕ್ ಕಟ್ ಮಾಡ್ತೀವಿ ಅಂದರೆ ಫಸ್ಟು ನಾವು ಬ್ಯಾಕ್ ಕಟ್ ಮಾಡ್ತೀವಿ, ಅದಾದ ಕೂಡ ಫ್ರಂಟ್ ಕಟ್ ಮಾಡ್ತೀವಿ, ಅದಾದ ಕೂಡ ನಾವು ಸ್ಲೀವ್ ಕಟ್ ಮಾಡ್ತೀವಿ. ಅಂದರೆ ಸ್ಲೀವ್ನ ನಾವು ಹಮೇಶ ಲಾಸ್ಟಲ್ಲಿ ಕಟ್ ಮಾಡ್ತೀವಿ. ಸೊ ನಾವೇನು ಮಾಡಬೇಕು, ಪ್ರಾಬ್ಲಮ್ ಬರದೆ ಸ್ಲೀವ್ ಕಟ್ ಮಾಡೋ ಮೆಥಡ್ ಅಂದರೆ ಏನಂತ ಹೇಳಿದ್ರೆ, ಮೊದಲಿಗೆ ನಾವೇನು ಮಾಡಬೇಕು ಅಂದರೆ ಬ್ಯಾಕ್ ಕಟ್ಟಾಗಿರುತ್ತೆ, ಫ್ರಂಟು ಕಟ್ಟಾಗಿರುತ್ತೆ. ನಾವೇನು ಮಾಡಬೇಕು, ಆರ್ಮೋಲ್ ಏನು ಶೇಪ್ ಇದೆ ಅಲ್ಲ, ಇದನ್ನು ಮೆಷರ್ ಮಾಡ್ಕೊಳ್ಳಿ. ಇದೆಷ್ಟು ಬರುತ್ತೆ ಇಲ್ಲಿ ನೋಡ್ಬೋದು, ನನಗೆ 8.75 ಬರ್ತಾ ಇದೆ. ಅಂದರೆ ನಾನು ಏನಾದರೂ ಸ್ಲೀವಲ್ಲಿ ಶೇಪ್ ಕೊಡ್ತಾ ಇದ್ದೀನಿ ಅಂದರೆ ಆ ಶೇಪು ನನಗೆ 8.75ಗೆ ಬರಬೇಕು. ಅಂದರೆ ಯಾವ ಥರ, ಈಗ ನಾನು ಸ್ಲೀವ್ ಕಟ್ ಮಾಡೋವಾಗ ನಾವೇನು ಮಾಡ್ತೀವಿ, ಮೊದಲಿಗೆ ಫುಲ್ ಲೆಂತ್ ಮಾರ್ಕ್ ಮಾಡ್ಕೊಳ್ತೀವಿ. ಸ್ಲೀವ್ದು ಫುಲ್ ಲೆಂತನ್ನ ಮಾರ್ಕ್ ಮಾಡ್ತೀವಿ. ಅದಾದ ಕೂಡಲೇ ನಾವೇನು ಮಾಡ್ತೀವಿ, ಇಲ್ಲೊಂದು ಸೀದಾ ಲೈನ್ ಮಾಡ್ತೀನಿ ನಿಮಗೆ ಗೊತ್ತಾಗಲಿ ಅಂತ. ಇಲ್ಲಿಂದ ನಾನು ಫುಲ್ ಲೆಂತ್ ಮಾರ್ಕ್ ಮಾಡಿದ್ದೀನಿ. ಇದಾದ ಕೂಡ ಕಪ್ಪಿನ ಸೈಜ್ ಮಾರ್ಕ್ ಮಾಡ್ತೀನಿ. ಕಪ್ಪಿನ ಸೈಜ್ ಹೇಗೆ ಮಾರ್ಕ್ ಮಾಡೋದು ಅಂತಿಕೊಂಡು ಆಲ್ರೆಡಿ ನನ್ನ ಚಾನಲಲ್ಲಿ ವಿಡಿಯೋ ಇದೆ ಸ್ಲೀವ್ ಕಟ್ಟಿಂಗ್ದು, ಅದನ್ನು ನೋಡಿ ಗೊತ್ತಾಗುತ್ತೆ. ಸೊ ಇದಕ್ಕೊಂದು ಸೀದಾ ಲೈನ್ ಮಾಡಿಕೊಂಡು ದೆನ್ ನಾವೇನು ಮಾಡ್ತೀವಿ, ಇದನ್ನು ರೌಂಡ್ ಅಳಿತೀವಿ. ಆ ರೌಂಡ್ ಅಳೆದ ಕೂಡಲೇ ನಾವಿಲ್ಲಿ ಶೇಪ್ ಕೊಡ್ತೀವಲ್ವ. ಈ ಶೇಪ್ ಕೊಟ್ಟಾಗ ನೀವೇನು ಮಾಡಿ, ಇಲ್ಲಿ 8.75 ನನಗೇನು ಬರ್ತಿತ್ತಲ್ಲ, ಅದು ಇಲ್ಲಿಂದ ಇಲ್ಲಿಗೆ 8.75 ಎಕ್ಸಾಕ್ಟ್ಲಿ ಬರ್ತಾ ಇದೆಯಾ ಅಂತ ಒಂದ್ಸಲಿ ಟೇಪಿಂದ ಮೆಷರ್ ಮಾಡಿ ನೋಡಿ. ಬರ್ತಾ ಇರಲಿಲ್ಲ ಅಂದರೆ ಮತ್ತೆ ಅದರ ಕೆಳಗೆ ತೊಗೊಳ್ಳಿ, ಮಾಡಿ ನೋಡಿ. ಈ ಥರ ಮಾಡಿ ನೀವು ಕರೆಕ್ಟ್ ಶೇಪಲ್ಲಿ ತರಬೇಕು. ಅದಾದ ಕೂಡ 1.5 ಇಂಚು ಮಾರ್ಜಿನ್ ಆ್ಯಡ್ ಮಾಡಿ, ಕೆಳಗಡೆ ನಮ್ಮದೇನು ಸ್ಲೀವ್ದು ರೌಂಡ್ ಇದೆ ಅದನ್ನು ಆ್ಯಡ್ ಮಾಡಿ, ಸೊ ನೀವು ಇದನ್ನು ಈ ಥರ ಕಟ್ ಮಾಡಿ ತೆಗಿಬೋದು. ಇದರಿಂದ ಪೂರ್ತಿ ಪ್ರಾಬ್ಲಮ್ ಸಾಲ್ವ್ ಹೋಗುತ್ತೆ. ಇದು ಪ್ರೊಫೆಷನಲ್ ಮೆಥಡಾಗಿ ಕಟ್ ಮಾಡೋದು. ಎಲ್ಲ ಬುಟಿಕಲ್ಲಿ ಇದೇ ಥರ ಕಟ್ ಮಾಡೋದು. ಬ್ಯಾಕ್ ಮತ್ತು ಫ್ರಂಟದನ್ನ ಆರ್ಮೋಲ್ನ ಅಳೆದು ನೀವು ಸ್ಲೀವ್ನ ಕಟ್ ಮಾಡಿದ್ರೆ ಯಾವುದೇ ಪ್ರಾಬ್ಲಮ್ ಬರೋಲ್ಲ. ಫಸ್ಟ್ ಆಫ್ ಆಲ್ ಇದು ಯಾವುದೇ ಪ್ರಾಬ್ಲಮ್ಸ್ ಬರೋದಿಲ್ಲ, ಸಾಧ್ಯನೇ ಇಲ್ಲ. ಈಗ ನಿಮಗೆ ಬಂದುಬಿಟ್ಟಿದೆ. ಏನು ಫಸ್ಟ್ ಪ್ರಾಬ್ಲಮ್ ಏನಿದೆ ಹೇಳಿ ನೋಡೋಣ. ಸ್ಲೀವಲ್ಲಿ ಬಟ್ಟೆ ಕಮ್ಮಿ ಬರ್ತಾ ಇದೆ ಅಂದರೆ ಏನು, ಈಗ ಸ್ಲೀವ್ ಇದೆ ಅಲ್ಲ, ಇಲ್ಲಿಗೆ ಮುಗಿಬೇಕು, ಆದರೆ ಸ್ಲೀವ್ ಇಲ್ಲೇ ಮುಗ್ದೋಗಿದೆ ನಿಮ್ಮದು. ಇನ್ನು ಇಷ್ಟು ಬಟ್ಟೆ ನಿಮಗೆ ಕಮ್ಮಿ ಬರ್ತಾ ಇದೆ. ಇದು ನೀವು ಯಾಕೆ ಸರಿ ಮಾಡೋದು ಅಂತಂದರೆ ಅರ್ಥ ಏನು, ಇಲ್ಲಿ ನೀವು ಆರ್ಮೋಲ್ ದೊಡ್ಡದಾಗಿ ಕಟ್ ಮಾಡಿದ್ದೀರ ಶೇಪಲ್ಲಿ, ಸ್ಲೀವ್ ಆರ್ಮೋಲ್ನ ಚಿಕ್ಕದಾಗಿ ಕಟ್ ಮಾಡಿದ್ದೀರಾ. ಆವಾಗ ನೀವೇನು ಮಾಡಬೇಕು ಅಂದರೆ ಸ್ಲೀವ್ ಆರ್ಮೋಲ್ನ ಸ್ವಲ್ಪ ದೊಡ್ಡದಾಗಿ ತೊಗೊಳ್ಬೇಕು, ಸ್ವಲ್ಪ ದೊಡ್ಡದು ಮಾಡಬೇಕಾಗ್ತದೆ. ಹೇಗೆ ಅಂತಂದರೆ ಅದನ್ನು ಇಲ್ಲಿ ಒಂದು 1/4 ಇಂಚು ಇಳಿಸಿ ಇದನ್ನು ಹೀಗೆ ತೊಗೊಂಡೋಗಿ ಹೀಗೆ ಥರ ಶೇಪ್ ಕೊಡಿ. ನೀವು ಈ ಥರ ಶೇಪ್ ಕೊಟ್ಟಾಗ ಏನಂದರೆ ಕಪ್ಪಿನ ಸೈಜ್ ಸ್ವಲ್ಪ ಜಾಸ್ತಿ ಮಾಡಿ ಅಂತ ಅರ್ಥ. ಆವಾಗ ಈ ಥರ ಮಾಡಿದ್ರೆ ಆಗುತ್ತೆ, ಆವಾಗ ಸ್ಲೀವ್ ದೊಡ್ಡದಾಗತ್ತೆ. ಸೊ ಆರ್ಮೋಲ್ಗೆ ಹೋಗಿ ಕರೆಕ್ಟಾಗಿ ಜಾಯಿಂಟ್ ಆಗುತ್ತೆ. ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಈಗ ನೆಕ್ಸ್ಟ್ ಏನಿದೆ, ನೆಕ್ಸ್ಟ್ ನೀವು ನೋಡ್ಬೋದು. ನೆಕ್ಸ್ಟ್ ಪ್ರಾಬ್ಲಮಲ್ಲಿ ಏನು ಬರುತ್ತೆ ಅಂತಂದರೆ, ಬಾಡಿಯಲ್ಲಿ ಆರ್ಮೋಲ್ ಚಿಕ್ಕದು ಬರ್ತಾ ಇರುತ್ತೆ, ಸ್ಲೀವ್ದು ಆರ್ಮೋಲ್ ದೊಡ್ಡದಿರುತ್ತೆ. ಇಲ್ಲಿ ಫಸ್ಟಲ್ಲಿ ಏನಿತ್ತು, ನಮಗೆ ಬಾಡಿ ದೊಡ್ಡದಿತ್ತು, ಸ್ಲೀವ್ ಚಿಕ್ಕದಿತ್ತು. ಈ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇಲ್ಲಿ ಬಾಡಿ ಚಿಕ್ಕದಿರುತ್ತೆ, ಸ್ಲೀವ್ದು ಇದು ದೊಡ್ಡದಿರುತ್ತೆ. ಈ ಪ್ರಾಬ್ಲಮ್ ಭಾಳ ಈಸಿಯಾಗಿ ನೀವು ಸಾಲ್ವ್ ಮಾಡ್ಬೋದು. ಏನಿಲ್ಲ, ಬ್ಲೌಸ್ನ ಏನು ಸ್ಲೀವ್ ಜಾಯಿಂಟ್ ಮಾಡಿದ್ರಿ ಅಂದರೆ ಅದನ್ನು ತೆಗೆದುಬಿಡಿ, ಬಿಚ್ಚಿಬಿಟ್ಟು 1/4 ಇಂಚು ಮತ್ತು ಕೆಳಗಡೆಗೆ, ಅಂದರೆ ಏನು ಫಸ್ಟ್ ಆರ್ಮೋಲ್ ಇಲ್ಲಿ ಕಟ್ ಮಾಡಿದ್ವಲ್ಲ, ಈಗ 1/4 ಇಂಚು ಕೆಳಗಡೆಗೆ ಕಟ್ ಮಾಡಿಕೊಂಡು ಅದಕ್ಕೊಂದು ಮಾರ್ಕ್ ಮಾಡಿ, ಅದಕ್ಕೊಂದು ಶೇಪ್ ಕೊಡಿ. 1/4 ಇಂಚು ಕೆಳಗೆ ಮಾಡಿ ಕಟ್ ಮಾಡಿ. ಇಲ್ಲಿ ನೋಡ್ಬೋದು, ಇದು ಎಕ್ಸ್ಟ್ರಾ ಹೋಗುತ್ತೆ. ಇದು ಹೋದಾಗ ಏನಾಗುತ್ತೆ ಅಂದರೆ ಆಗ ಈ ಸ್ಲೀವ್ ಏನು ದೊಡ್ಡದಿತ್ತಲ್ಲ, ಇದು ಕರೆಕ್ಟಾಗಿ ಸೆಟಾಗಿ ಹೋಗುತ್ತೆ. ಇನ್ನು ಮೂರನೇದು ಏನಿದೆ ಅಲ್ಲ, ಮೂರನೇದು ಬಂದುಬಿಟ್ಟು ಆರ್ಮೋಲ್ ಕರೆಕ್ಟ್ ಇರುತ್ತೆ, ಎಲ್ಲ ಕರೆಕ್ಟ್ ಇರುತ್ತೆ. ಆದರೆ ಸ್ಲೀವಲ್ಲಿ ಒಂದು ಫ್ರಂಟಲ್ಲ ಅಥವಾ ಬ್ಯಾಕಲ್ಲಿ ಎಕ್ಸ್ಟ್ರಾ ಬರ್ತಾ ಇರುತ್ತೆ. ಫ್ರಂಟಲ್ಲಿ ಜಾಸ್ತಿ ಬರ್ತಾ ಇರುತ್ತೆ, ಬ್ಯಾಕಲ್ಲಿ ಕರೆಕ್ಟಾಗಿರುತ್ತೆ, ಫ್ರಂಟಲ್ಲಿ ಮಾತ್ರ ಸ್ವಲ್ಪ ಜಾಸ್ತಿ ಬರ್ತಾ ಇರುತ್ತೆ. ಆ ಥರ ಬರ್ತಾ ಇದ್ದಾಗ ನೀವೇನು ಮಾಡಿದ್ದೀರಿ ಅಂದರೆ ಫ್ರಂಟ್ದು ಏನು ಶೇಪ್ ತೊಗೊಂಡಿರ್ತೀರಲ್ಲ ಆರ್ಮೋಲ್ದು, ಅಲ್ಲಿ ನೀವು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ದೀರಿ. ಅಂದರೆ ಫ್ರಂಟ್ ಆರ್ಮೋಲ್ ಶೇಪಲ್ಲಿ ನೀವು ಭಾಳ ಡೀಪಾಗಿ ತೊಗೊಂಡಿರ್ತೀರ ಅಥವಾ ಕಮ್ಮಿ ತೊಗೊಂಡಿರ್ತೀರ. ಅದನ್ನು ನೀವು ಒಂದ್ಸಲ ಚೆಕ್ ಮಾಡಿಕೊಂಡ್ರೆ ಯಾವ ಥರ ಅಂದರೆ ಸೇಮ್ ಇದೇ ಥರ ಟೇಪ್ ಇಟ್ಟು ಅಳದು ನೋಡಿ ನಿಮ್ಗೆ ಗೊತ್ತಾಗುತ್ತೆ, ಕಮ್ಮಿನ ಜಾಸ್ತಿನ ಸರಿಯಾಗಿ ಹೋಗುತ್ತೆ. ಆದರೆ ಸ್ಲೀವ್ ಜಾಯಿಂಟ್ ಮಾಡುವಾಗ ಒಂದು 1/2 ಇಂಚು ಸ್ಲೀವ್ ಜಾಸ್ತಿ ಬರ್ತಾ ಇದೆ, 2 ಕಡೆ ಆಗಿರ್ಬೋದು, ಒಂದು ಕಡೆ ಆಗಿರ್ಬೋದು, ಅಂದರೆ ಅರ್ಥ ನೀವು ಎಳೆದು ಜಾಯಿಂಟ್ ಮಾಡ್ತಾ ಇದ್ದೀರಾ ಅಂತ. ಎಳೆದೇ ಸ್ಮೂತಾಗಿ ಜಾಯಿಂಟ್ ಮಾಡಿ ನೋಡಿ, ಅದು ಎಕ್ಸಾಕ್ಟ್ಲಿ ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನಾನು ಅನ್ಕೊತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡಿ. ಮತ್ತು ನಿಮಗೆ ಟಿಪ್ಸ್ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.